ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಹುಟ್ಟುಹಬ್ಬವೆಂದರೆ ಮೋಜು ಮಸ್ತಿ ಮಾಡುವ ಈ ಕಾಲದಲ್ಲಿ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟು ಸಾರ್ಥಕತೆ ಮೆರೆದಿದ್ದಾರೆ ಈ ಅಭಿಮಾನಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಶಶಿಧರ್ ಮುನಿಯಪ್ಪರವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳಾದ ಭಕ್ತರಹಳ್ಳಿ ಬಿಸಿ ಮಧುರ್ ಅವರ ತಂಡ ಶಿಡ್ಲಘಟ್ಟ ತಾಲೂಕಿನ ಗೊರಮಡುಗು ಗ್ರಾಮದಲ್ಲಿ ಜೀವನ್ ಜ್ಯೋತಿ ವೃದ್ಧಾಶ್ರಮದಲ್ಲಿರುವವರಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿ ಅಲ್ಲಿಯೇ ಸರಳವಾಗಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ತಮ್ಮ ನೆಚ್ಚಿನ ನಾಯಕರಾದ ಶಶಿಧರ್ ಮುನಿಯಪ್ಪರವರ ಹುಟ್ಟುಹಬ್ಬವನ್ನ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಭಕ್ತರಹಳ್ಳಿ ಬಿಸಿ ಮಧುರ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ನೆಚ್ಚಿನ ನಾಯಕರಾದ ಶಶಿಧರ್ ಮುನಿಯಪ್ಪರವರ ಹುಟ್ಟುಹಬ್ಬವನ್ನ ವೃದ್ಧಾಶ್ರಮದಲ್ಲಿರುವವರಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸುವ ಮೂಲಕ ಸರಳವಾಗಿ ಸಹಾಯಾರ್ಥವಾಗಿ ಆಚರಣೆ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬಕ್ಕೆ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಅವಕಾಶ ಕಲ್ಪಿಸಲಿ ಎಂದು ತಿಳಿಸಿದರು. ಈ ದಿನ ನಮ್ಮ ಶಶಿಧರ್ ಮುನಿಯಪ್ಪ ಅವರ ಹುಟ್ಟುಹಬ್ಬ. ಪ್ರತಿ ವರ್ಷದಂತೆ ಈ ವರ್ಷ ಈ ಅನಾಥಾಶ್ರಮದಲ್ಲಿ, ಈ ವೃದ್ಧಾಶ್ರಮದಲ್ಲಿ ಈ ಒಂದು ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಅದೇ ತರ ಈ ವರ್ಷನೂ ಸಹ ಇಲ್ಲಿ ಬಂದು ಅವರ ಹುಟ್ಟುಹಬ್ಬವನ್ನ ಸರಳವಾಗಿ ಸಹಾಯಾರ್ಥವಾಗಿ ಸಾರ್ವಜನಿಕರಿಗೆ ಸಹಾಯ ಆಗಬೇಕು ಆ ರೀತಿ ಅರ್ಥಬದ್ಧವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇದೇನು ಮೊದಲನೇ ವರ್ಷ ಅಲ್ಲ, ಪ್ರತಿ ವರ್ಷವೂ ಇದೇ ತರ ಈ ವೃದ್ಧಾಶ್ರಮಗಳಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಹಿಂದೆಯಿಂದನೂ ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಇದು ಹಿಂಗೆ ಮುಂದುವರಿಲಿ, ಅವರಿಗೆ ಆ ದೇವರು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ, ಇನ್ನಷ್ಟು ಬರ್ತ್ಡೇಗಳು, ಇನ್ನಷ್ಟು ಹುಟ್ಟಿದಬ್ಬಗಳು ಅವ್ರು ಮಾಡ್ಕೊಂಡ್ಲಿ ಅಂತ ಹೇಳ್ತಾ, ಇಲ್ಲಿ ಇರ್ತಕ್ಕಂಥ ವೃದ್ಧರಿಗೆ ಎಲ್ರಿಗೂ ಆರೋಗ್ಯ, ಅವರ ಒಂದು ಜೀವನ ಶೈಲಿ ಎಲ್ಲ ಸರಿ ಹೋಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಹುಟ್ಟುಹಬ್ಬವನ್ನ ಇಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ದೇವರಮಳ್ಳೂರು ರಾಕೇಶ್ ಅವರು ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ ಶಶಿಧರ್ ಮುನಿಯಪ್ಪರವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಲ ದಿನಗಳ ಹಿಂದೆ ಈ ವೃದ್ಧಾಶ್ರಮಕ್ಕೆ ಕಾಂಕ್ರೀಟ್ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಈ ವೃದ್ಧಾಶ್ರಮಕ್ಕೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಶ್ರೀ ವಿ ಮುನಿಯಪ್ಪನವರು, ಅವರು ಸುಪುತ್ರರು ಆದಂಥ ಶಶಿಧರ್ ಮುನಿಯಪ್ಪನವರ ಹುಟ್ಟುಹಬ್ಬವನ್ನು ಗೊರಮಡುಗಿನಲ್ಲಿ ಅನಾಥಾಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸ್ತಾ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ಇಬ್ಬರಿಗೂ ಆರೋಗ್ಯ ಎಲ್ಲ ಭಾಗ್ಯಗಳನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಿಂದಿನ ವರ್ಷ ಬಂದು ನಾವು ಇಲ್ಲೇ ಥರ ಹುಟ್ಟುಹಬ್ಬನ ಆಚರಿಸಿದ್ವಿ. ಅಣ್ಣನವ್ರ ಗಮನಿಗೆ ಇಲ್ಲಿರುವಂಥ ಅನಾನುಕೂಲದ ಬಗ್ಗೆ ತಿಳಿಸಿದ್ವಿ. ಆ ಅನಾನುಕೂಲದ ಬಗ್ಗೆ ತಿಳಿಸಿದಾಗ ಅವ್ರಿಗೆ ಏನು ಬೇಕಂತ ಕೇಳಿದಾಗ ರಸ್ತೆಗೆಲ್ಲನೂ ಅನುಕೂಲ ಮಾಡಿಕೊಟ್ರು. ಈಗ ನೀವು ಮುಂದೆ ನೋಡ್ಬೋದು, ರಸ್ತೆಯ ಮನೆ ಮುಂದೆ ಅಂಗಳದಲ್ಲೆಲ್ಲನೂ ಹಾಕಿರೋಂಥದ್ದು. ಹೋದ ವರ್ಷ ನಾವು ಈ ಥರ ಬರೋಕ್ಕೆ ಆಗ್ತಿರ್ಲಿಲ್ಲ, ಈಗ ಅದೆಲ್ಲ ಮಾಡಿಕೊಟ್ಟಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಈ ಆಶ್ರಮಕ್ಕೆ ಏನಾದರೂ ಬೇಕಾದ್ರೂ ಕೊಡೋಗ್ತೀರಿ ಅಂತೇಳಿ ಭರವಸೆನ ಕೊಟ್ಟಿದ್ದಾರೆ. ಇಲ್ಲಿರೋರೆಲ್ಲ ವೃದ್ಧರಿಗೂ ಆರೋಗ್ಯ ಆಯಸ್ಸೆಲ್ಲ ಕೊಟ್ಟು ಭಗವಂತ ಈ ಅನಾಥಾಶ್ರಮ ನಡೆಸ್ತಿರೋಂಥ ಬೋಪಣ್ಣವ್ರಿಗೂ ವಿಶೇಷವಾಗಿ ಕೃತಜ್ಞತೆಗಳನ್ನು ತಿಳಿಸ್ತೀವಿ. ಯಾಕಂದರೆ ಇವತ್ತು ನಾವು ಮನೆಯಲ್ಲಿ ಒಬ್ಬರು ಇಬ್ಬರು ಅಣ್ಣ ತಮ್ಮಂದ್ರನ್ನ ಕಷ್ಟ ಇರೋಂಥ ಪರಿಸ್ಥಿತಿಗಳಲ್ಲಿ ಸುಮಾರು ಈಗ 35 ಜನಕ್ಕಿಂತ ಹೆಚ್ಚಿನ ಜನ ಇಲ್ಲಿದ್ದಾರೆ. ಆ ಅನಾಥರು, ವೃದ್ಧರು ಎಲ್ಲನೂ ಅವರಿಗೆಲ್ಲ ನಿರಂತರವಾಗಿ ಯಾವುದೇ ಥರದ ಯಾರೇ ಎಂಪ್ಲಾಯೀಸ್ನ ಏನು ಇಟ್ಕೊಳ್ದೆ ಇಲ್ಲಿ ಸ್ವಂತ ಅವ್ರ ತಂದೆ, ಅವ್ರ ಮಕ್ಕಳನ್ನ, ಅವರು ಶ್ರೀಮತಿಯವರು ಅವರೇ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ಎಷ್ಟು ಜನಕ್ಕೂ ಮಗ ಮತ್ತು ಇವರೆಲ್ಲರೂ ಸೇರಿ ಅವ್ರು ಸೇವೆ ಸಲ್ಲಿಸ್ತಿದ್ದಾರೆ. ಇದು ಎಲ್ರಿಗೂ ಬರೋದಿಲ್ಲ. ಭಗವಂತ ಹೆಚ್ಚಿನದಾಗಿ ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ, ಇನ್ನೂ ಈ ಥರಂಥ ಕಾರ್ಯಕ್ರಮಗಳು, ಈ ಥರದ ಇದೆಲ್ಲ ಮಾಡಲಿ ಅಂತೇಳಿ ನಾನು ತಿಳಿಸ್ತಾ ಇನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೀವನ್ ಜ್ಯೋತಿ ಆಶ್ರಮದ ಟ್ರಸ್ಟಿ ಒಬ್ಬಣ್ಣ ಮಾತನಾಡಿ, ಮೊದಲಿಗೆ ಶಶಿಧರ್ ಮುನಿಯಪ್ಪರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ, ಶಶಿಧರ್ ಮುನಿಯಪ್ಪರವರ ಕುಟುಂಬದವರಿಂದ ಈ ಆಶ್ರಮಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಅವರ ಸಹಕಾರ ಇರಲಿ ಎಂದು ತಿಳಿಸಿದರು. ತುಂಬಾ ಹೃದಯದ ಧನ್ಯವಾದಗಳು. ಮುಖ್ಯವಾಗಿ ಈ ದಿನ ನಮ್ಮ ಶಶಿಯಣ್ಣ ಅವರದ ಒಂದು ಹುಟ್ಟುಹಬ್ಬದ ಸಂದರ್ಭವಾಗಿ ಈ ಒಂದು ಜೀವನ್ ಜ್ಯೋತಿ ಆಶ್ರಮಕ್ಕೆ ಬಂದು ಇಲ್ಲಿರುವಂತಹ ಹಿರಿಯ ನಾಗರಿಕರಿಗೆ, ವೃದ್ಧರಿಗೆ ಎಲ್ರಿಗೂ ಆ ಒಂದು ಊಟ ವ್ಯವಸ್ಥೆ ಮತ್ತೆ ಮುಖ್ಯವಾಗಿ ಈ ಒಂದು ಆಶ್ರಮವನ್ನ ನೆನೆಸ್ಕೊಂಡು ಶಶಿಧರ್ ಅಣ್ಣವರು ಮಾಡಿದಂತ ಉಪಕಾರ ನಾವು ಎಂದಿಗೂ ಮರೆಯಂಗೆ ಇಲ್ಲ. ಯಾಕಂದ್ರೆ ಈಗ ನಾವು ಮುಂದೆ ಆಶ್ರಮದ ಮುಂದೆ ಹಿಂದೆ ಭಾಗದಲ್ಲೆಲ್ಲ ನೋಡುವಾಗ ತುಂಬಾ
ಅವರು ನೆನೆಸ್ಕೊಂಡು ನಮ್ಗೆ ಸಿಸಿ ಒಂದು ರೋಡ್ ಮತ್ತೆ ಅಂಗಳ ಎಲ್ಲ ತುಂಬಿಸಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಮಧು ಅಣ್ಣವ್ರಿಗೆ, ಮಹೇಶ್ ಅಣ್ಣವ್ರಿಗೆ, ಬಂದಂತ ಎಲ್ಲ ಸ್ನೇಹಿತರಿಗೆ ನಾವು ವಂದಿಸ್ತಾ, ಮುಖ್ಯವಾಗಿ ಈ ದಿನ ಶಶಿ ಅಣ್ಣ ಯಜಮಾನರು, ಮುಖ್ಯವಾಗಿ ಅವರ ತಂದೆಯವರಾದಂತ ನಮ್ಗೆ ಬಹಳ ಆತ್ಮೀಯರು, ಬಹಳ ಸಪೋರ್ಟ್ ಮಾಡಿರುವಂತ ಯಜಮಾನರು ವಿ ಮುನಿಯಪ್ಪ ಅಣ್ಣವರು, ನಮ್ಮ ತಾಲೂಕಿನ ಶಾಸಕರು, ಮಾಜಿ ಶಾಸಕರು, ಸಚಿವರು, ತುಂಬಾ ನಮಗೆ ಒಂದು ಮಾತಂತೂ ಹೇಳ್ತೀವಿ, ಏನ್ ನಿಂತಿದೀವಿ ಈ 2 ಎಕರೆ ಜಮೀನನ್ನ ವಿ ಮುನಿಯಪ್ಪ ಅಣ್ಣವರು ನಮ್ಗೆ ತೆಗೆದುಕೊಟ್ರು. ಅವರು ದುಡ್ಡಾಕಿ ನಾವು ನಿಂತಿರುವಂತ ಜಮೀನು 40 ವರ್ಷದ ಹಿಂದೆ ಹೇಳ್ಬೇಕಾದ್ರೆ 40 ವರ್ಷದ ಹಿಂದೆ 2,000 ರೂಪಾಯಿನ ಕೊಟ್ಟು ನಮ್ಮ ತಂದೆಯವ್ರಿಗೆ ಇದು ಬೇರೆ ಮಾರಾಟ ಆಗಿದ್ದ ಜಮೀನನ್ನ ಅವ್ರು ನಮ್ಗೆ ಪಡೆದುಕೊಟ್ರು. ಅದೇ ಜಮೀನಲ್ಲಿ ಈಗ ನಾವು ಏನ್ ಮಾಡ್ತೇವೆ, ಅನಾಥಾಶ್ರಮವನ್ನ ನಡೆಸ್ತಾ ಇದೀವಿ. ಇದೆಲ್ಲ ಕ್ರೆಡಿಟ್ ವಿ ಮುನಿಯಪ್ಪ ಅಣ್ಣವರ ಯಜಮಾನರಿಗೆ ಸೇರುವಂತದ್ದು, ಈಗ ಶಶಿಧರ್ ಅಣ್ಣವರಿಗೆ ಸೇರುವಂತದ್ದು. ಅದರಿಂದ ಈ ಒಂದು ಹುಟ್ಟುಹಬ್ಬ ನಮ್ಮ ಮಧ್ಯದಲ್ಲಿ ಆಚರಿಸ್ಕೊಳ್ಳಿಕ್ಕೆ ನನಗೆ ಸ್ಪೆಷಲಿ ನನಗೆ ತುಂಬಾ ಸಂತೋಷ. ಬಂದ ನಿಮ್ಮೆಲ್ರಿಗೂ ಕೂಡ ವಂದಿಸ್ತೇವೆ. ನಿರಂತರವಾಗಿ ನಾವು ಕೂಡ ಅಣ್ಣವ್ರ ಜೊತೆ ಇದ್ದು ಸಂಪರ್ಕದಲ್ಲಿ ಇನ್ನು ಈ ಸೇವೆಗೆ ಅವರನ್ನ ನಾವು ಒಂದು ಕೈ ಜೋಡಿಸುವಂತೆ ಕೂಡ ನಾವು ಸಹಾಯವನ್ನು ಕೇಳ್ತೇವೆ. ಇವೆಲ್ಲರ ವೃದ್ಧರ ಪರವಾಗಿ ಈ ಹುಟ್ಟು ಹಬ್ಬದ ದಿನದಲ್ಲಿ ಇದುವರೆಗೆ ದೇವರು ಹೆಂಗೆ ಅವರಿಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ನಡೆಸಿದ್ರು, ಈ ಮುಂದಿನ ವರ್ಷಗಳಲ್ಲಿ ಹೆಚ್ಚು ಆರೋಗ್ಯ ಕೊಡ್ಲಿ, ಒಳ್ಳೆ ಶಾಂತಿ ಸಮಾಧಾನ ಕೊಡ್ಲಿ ಅಂತ ಆ ಭಗವಂತ ಮೇಲೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರು ಚೆನ್ನಾಗಿರ್ಲಿ, ಅವರ ಕುಟುಂಬವನ್ನ ದಿನ ನಾವು ನೆನೆಸಿ ದೇವರಿಗೆ ನಾವು ಪ್ರಾರ್ಥನೆಯನ್ನ ಸಲ್ಲಿಸುವರಾಗಿದ್ದೇವೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚೌಡಸಂದ್ರ ಮಹೇಶ್, ದೇವರಮಳ್ಳೂರು ಕಾಂಗ್ರೆಸ್ ಕೆಂಪಣ್ಣ, ಉಲ್ಲೂರುಪೇಟೆ ಮದನ್, ರೈತ ಹೋರಾಟಗಾರ ಎಣ್ಣಂಗೂರು ಪ್ರದೀಪ್, ಬೆಳ್ಳುಟ್ಟಿ ಪ್ರಶಾಂತ್, ಗೆಜ್ಜಿಗಾನಹಳ್ಳಿ ಅಭಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಶಶಿಧರ್ ಮುನಿಯಪ್ಪ ಅಭಿಮಾನಿಗಳು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ.